ಸತೀಶ್ ರಾಠೋಡ್, ಉಪ್ಪಲ್ದನಿ ಊರು, ಬಸವನಬಾಗೇವಾಡಿ ತಾಲೂಕು, ಬಿಜಾಪುರ ಡಿಸ್ಟಿಕ್. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರೇ. ನಾನು ಹೇಳೋ ವಿಷಯ ಏನು ಅಂತಂದ್ರೆ ಸಿಎಂ ಬದಲಾವಣೆ ಕುರಿತು. 2021ರಲ್ಲಿ ಸಿಎಂ ಬಿಜೆಪಿ ಸರ್ಕಾರ ಇದ್ದಾಗ ಹೇಳಿದ್ದೆ ಏನು ಅಂತ, ನನ್ನ ಕನಸು ಬೀಳ್ತಾ ಇದೆ ಅಂತ ಅನ್ಕೊಂಡು ನನ್ನ ಸಿಎಂ ಮಾಡದೇ ಇದ್ರೆ ಕರೋನಾ ಹೋಗುತ್ತೆ ಅಂತ ಅನ್ಕೊಂಡು ನನ್ನ ಸಿಎಂ ಮಾಡಬೇಕು, ಇಲ್ಲಾಂದ್ರೆ ಕರೋನಾ ಹೋಗಲ್ಲ ಅಂತ ಅನ್ಕೊಂಡು ಅಂದಿದ್ದೆ. ಅದು ಅಲ್ಲದೆ ಮತ್ತೆ ಇನ್ನೊಂದು ಮಾತು ಹೇಳಿದ್ದೆ, ನನಗೆ ಸಿಎಂ ಮಾಡದೇ ಇದ್ರೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಇರೋದಿಲ್ಲ ಅಂತ ಅನ್ಕೊಂಡು ಹೇಳಿದ್ದೆ. ಆಯ್ತಾ, ನಾನು ಹೇಳಿದ್ರು ಹಾಗೆ ಆ ಬಿಜೆಪಿ ಸರ್ಕಾರನೂ ಇಲ್ಲ. ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿರೋದು ನನ್ನಿಂದ. ನಾನು ಈಗ ಈ ಮೀಡಿಯಾದವ್ರ ಮುಂದೆ ಹೇಳ್ಬೇಕಂತಂದ್ರೆ ನನ್ಗೆ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಪರಿಚಯ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ಲಿ ಬಿಜೆಪಿ ಪಕ್ಷದಲ್ಲಿ ಆಗ್ಲಿ ನನಗೆ ಇವ್ರು ಯಾರು ಪರಿಚಯ ಇಲ್ಲ. ನಾನು ಅವ್ರ ಹತ್ರ ಹೇಳಿ ನಾನು ಯಾವಾಗ ಸಿಎಂ ಆಗ್ಬೇಕಾದ್ರೆ ಆ ಭಗವಂತ ನನ್ಗೆ ಅವಕಾಶ ಕೊಟ್ಟಿಲ್ಲ. ಆ ಅವಕಾಶ ಕೊಟ್ಟಿರೋದು ಇವತ್ತು ನಾನು ಈ ಮೀಡಿಯಾದವ್ರ ಮುಂದೆ ಹೇಳ್ತಾ ಇರೋದು ಏನಂತಂದ್ರೆ, ಸಿಎಂ ಈಗ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಾಗೂ ಸಿಎಂ ನಾನು ಆಗ್ತೀನಿ ನೀನ್ ಆಗ್ತೀನಿ ಅಂತಂದ್ರೆ ಯಾರೆಲ್ಲರೂ ಸಿಎಂ ಆಗ್ತೀನಿ ಅಂತಂದ್ರು. ಆದ್ರೆ ಆ ಭಗವಂತ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ನಾನು ಹೇಳಿರುವಾಗ ನನಗೆ ಸಿಎಂ ಮಾಡದೇ ಇದ್ರೆ ಅಧಿಕಾರ ಕಳ್ಕೊಳ್ಳುತ್ತೆ ಅಂತ ಅನ್ಕೊಂಡು ಹೇಳಿದ್ದೆ. ಅದು ಹಾಗೆ ಆಯ್ತು. ನನಗೆ ಸಿಎಂ ಮಾಡದೇ ಇದ್ರೆ ಅಧಿಕಾರ ಹೋಗತ್ತಂತಂದೆ, ಅದು ಹಾಗೆ ಆಯ್ತು. ಅದು ಅಲ್ಲದೆ ಇವಾಗ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತು. ಸಿಎಂ ಸಿದ್ದರಾಮಯ್ಯ ಮೂಡಾ ಕೇಸಿಗೆ ಅದು ಮಾಡಿದ್ದಾರೆ, ಆಸ್ತಿ ಇದು ಮಾಡಿದ್ದಾರೆ ಅಂತ ಅನ್ಕೊಂಡು ಪ್ರತಿಯೊಬ್ಬರಿಗೂ ಗೊತ್ತು. ಆದ್ರೆ ಆ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ. ಅದು ಆಸ್ತಿ ಮೂಡಾ ಕೇಸಿಗೆ ಸಂಬಂಧಪಟ್ಟಂತೆ ಅದು ಯಾವುದೇ ತೊಂದರೆ ಇಲ್ಲ. ಯಾಕಂದ್ರೆ ಅವ್ರು ನನ್ನ ಜಾಗದಲ್ಲಿ ಅವರಿದ್ದಾರೆ, ನನ್ನ ಜಾಗದಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಅದಕ್ಕೆ ದೇಶಕ್ಕೆ ಹಿಂಗ ಆಗ್ತಿತ್ತು. ನಾನು ಅವಾಗ ಹೇಳ್ದಂಗೆ ಇವಾಗೂ ಹೇಳ್ತಾ ಇದ್ದೀನಿ, ನನ್ನನ್ನು ಸಿಎಂ ಮಾಡದೇ ಇದ್ರೆ ಆಮೇಲೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗತ್ತೆ. ದೇಶಕ್ಕೆ ಹೆಂಗೆಲ್ಲ ತೊಂದರೆ ಆಗ್ತಾ ಇದೆ, ಅದು ತೊಂದರೆ ಕಡಿಮೆ ಆಗ್ಬೇಕು ಅಂತಂದ್ರೆ ಬಾಲಾಜಿ ನನ್ನ ಕನಸಲ್ಲಿ ಬಂದು ಹೇಳ್ತಾರೆ, ನೀನು ಹೋಗಿ ಹೇಳು ನನ್ನ ಸಿಎಂ, ನೀನು ಹೋಗಿ ಸ್ವಲ್ಪ ಮಾತಾಡು, ಆಮೇಲೆ ಸಿಎಂ ಮಾಡೋದು ನನ್ನ ಕರ್ತವ್ಯ ಅಂತ ಅನ್ಕೊಂಡು ಬಾಲಾಜಿ ಹೇಳ್ತಾರೆ. ಅದಕ್ಕೆ ನಾನು ಬಂದು ಹೇಳ್ತಾ ಇರೋದು ನಿಮ್ಮ ಹತ್ರ, ನನ್ನನ್ನು ಸಿಎಂ ಮಾಡೇ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಅದಲ್ಲದೆ ಈ ಸದ್ಯ ನಡೀತಾ ಇರೋದು ಕೇಸ್ ನೋಡಿದ್ರೆ, ಇವಾಗ ಸಿಎಂ ನಾನು ಆಗ್ತೀನಿ ನೀನ್ ಆಗ್ತೀನಿ ಅಂತ ಅನ್ಕೊಂಡು ಯಾರು ಬೇಕಾದ್ರೂ ಹೇಳ್ತಾರೆ, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸಿಎಂ ಆಗ್ತೀನಿ ಅಂತ ಹೇಳಿದ್ರು. ಆದ್ರೆ ಆ ಭಗವಂತ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಯಾಕೆ? ಅದೃಷ್ಟ ಅವರದ್ದು ಇಲ್ಲ. ಆ ಯೋಗ ಅದೃಷ್ಟ ಇರೋದೆಲ್ಲ ನಂದೇ. ಒಂದ್ ನಿಮಿಷ ನೀವು ಆ ಮಾತು ಅಲ್ಲದೆ ಕೇಳ್ಬೋದು. ಈ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಇಬ್ಬರ ನಡುವರ್ಕ ಸಿಎಂ ನಾನು ಆಗ್ತೀನಿ ನೀನ್ ಆಗ್ತೀನಿ ಅಂತ ಅನ್ಕೊಂಡು ಇಬ್ಬರ ನಡುವರ್ಕ್ ನಡೀತಿದ್ದೆ. ಆ ಯೋಗ ಅವ್ರದ್ದಿಲ್ಲ. ಆ ಯೋಗ ಇರೋದು ನಂದು. ಸರ್ಕಾರ ಬಂದಿರೋದು ನನ್ನಿಂದ. ಸರ್ಕಾರಕ್ಕೆ ಜನರಿಗೆ ಅಭಿವೃದ್ಧಿ ನನ್ನಿಂದ ಸಿಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದಾರಲ್ಲ, ಎಲ್ಲ ಪ್ರಣಾಳಿಕೆ ಬಿಡುಗಡೆ ಮಾಡಿದಾರಲ್ಲ, ಅದು ಎಲ್ಲ ಸ್ಟಾಪ್ ಆಗೋದು ನನ್ನಿಂದ. ಬೇರೆಯವರು ಯಾರಿಂದನೂ ಸ್ಟಾಪ್ ಆಗಲ್ಲ. ಒಂದ್ ವೇಳೆ ರಾಜೀನಾಮೆ ಕೊಡದೇ ಇದ್ರೆ ದೇಶದಲ್ಲಿ ಕರೋನಾ ಮತ್ತೆ ಜಾಸ್ತಿ ಆಗುತ್ತೆ, ತೊಂದರೆ ತಾಪತ್ರೆಗಳು ಹೆಚ್ಚಾಗತ್ತೆ, ದೇಶದಲ್ಲಿ ಸಾವು ನೋವುಗಳು ಹೆಚ್ಚಾಗತ್ತೆ. ಇದು ನಾನು ಹೇಳಬಲ್ಲೆ. ಇಷ್ಟು ಮಾತ್ರ. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಗ್ಯಾರಂಟಿಗಳಿಂದ, ಅವ್ರು ಮಾಡಿರೋ ಕೆಲಸಗಳಿಂದ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವ್ ಹೇಳ್ತಾ ಇರೋದು ನಿಮ್ಮಿಂದ ಅಂತ. ಬಟ್ ಅದು ಹೇಗೆ? ನನ್ನಿಂದ. ಆದ್ರೆ ನಾನು ಈ ತರ ನೀವು ಒಳ್ಳೆ ಕ್ವಶನ್. ಅಂದ್ರೆ ಸರ್ಕಾರ, ನಾನು ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಮಧುವನ್ ಹೋಟೆಲ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿದೀನಿ. ಪ್ರೆಸ್ ಮೀಟ್ ಮಾಡಿದಾಗ ಅವ್ರ ಮುಂದೆ ಏನ್ ಹೇಳಿದೀನಿ ಅಂತಂದ್ರೆ, ನನ್ನನ್ನು ಸಿಎಂ ಮಾಡದೇ ಇದ್ರೆ ಬಿಜೆಪಿ ಸರ್ಕಾರ ಇರೋದಿಲ್ಲ ಅಂತ ಅನ್ಕೊಂಡು ಹೇಳಿದೆ. ಅದು ಕೂಡ ನಿಜ ಆಗಿದೆ. ನಾನೇ ಇದಕ್ಕಿಂತ ಮುಂಚೆ ಈಗಾಗಲೇ 4-5 ಸಾರಿ ನಾನು ಪ್ರೆಸ್ ಮೀಟ್ ಅವ್ರ ಹತ್ರ ಪ್ರೆಸ್ ಮೀಟ್ ಮಾಡಿದ್ದೀನಿ. ಬಿಜಾಪುರಲ್ಲಿ ಒಂದು 2 ಸರಿ, ಮತ್ತೆ ಬೆಂಗಳೂರಲ್ಲಿ ಒಂದು 2 ಸರಿ, ಒಟ್ಟು 4 ಸರಿ ಪ್ರೆಸ್ ಮೀಟ್ ಮಾಡಿದ್ದೀನಿ. ಏನು ಯೂಸ್ ಆಗಿಲ್ಲ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಗೊತ್ತಾಗ್ಬೇಕು. ಇವಾಗ ಸಿಎಂ ಅವ್ರಾಗ್ತಾರೆ ಇವ್ರಾಗ್ತಾರೆ ಅಂತ ಅನ್ಕೊಂಡು ಯಾರೆಲ್ಲ ಹೇಳಿದ್ರು, ಯಾರು ಸಿಎಂ ಆಗಿಲ್ಲ, ಆಗೋದು ಇಲ್ಲ. ಯಾಕೆ? ಆ ಯೋಗ ನಂದಿದೆ. ಯಾರಿಗೋ ಏನೋ ಭಗವಂತ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲಪ್ಪ. ನನ್ನಿಂದ ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ನಾನು ಹೇಳೋ ಉದ್ದೇಶ ಇಷ್ಟೇ. ನನ್ನಿಂದ ಎಲ್ಲ ಜನರಿಗೆ ಒಳ್ಳೇದಾಗತ್ತೆ, ನನ್ನಿಂದ ಎಲ್ಲ ಜನರು ಸುಖವಾಗಿರ್ತಾರೆ ಅಂತ ಅನ್ಕೊಂಡು ನಾನು ಹೇಳಬಲ್ಲೆ. ನನ್ನಿಂದ ಪೆಟ್ರೋಲು, ಡೀಸೆಲು, ಗ್ಯಾಸ್ ಸಿಲಿಂಡರ್ ಎಲ್ಲ ಪ್ರತಿಯೊಂದು ಏನ್ ಬೆಲೆ ಜಾಸ್ತಿ ಆಗಿದೆ, ಅದು ನನ್ನಿಂದ ಮಾತ್ರ ಸಾಧ್ಯ, ಯಾರಿಂದನೂ ಸಾಧ್ಯ ಇಲ್ಲ. ನಾನು 2021ರಲ್ಲಿ ಹೇಳಿದ್ದೀನಿ, ನನಗೆ ಸಿಎಂ ಮಾಡಿದ್ರೆ ಡೀಸೆಲ್ ಪೆಟ್ರೋಲ್ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡು ಅವಾಗಲೇ ಹೇಳಿದ್ದೀನಿ. ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಸಿಎಂ ಮಾಡದೇ ಇದ್ರೆ ಮತ್ತಿಷ್ಟು ರೇಟ್ ಎಲ್ಲಾನು ಜಾಸ್ತಿ ಆಗುತ್ತೆ. ಆಮೇಲೆ ಯಾರಿಗೂ ಅಭಿವೃದ್ಧಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರೋರಿಗೆ ಯಾರಿಗೂ ಅಭಿವೃದ್ಧಿ ಸಿಗಲ್ಲ. ಅದು ಏನು ಸಿಕ್ಕರೆ ನನ್ನನ್ನು ಸಿಎಂ ಮಾಡಿದ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭಿವೃದ್ಧಿ ಸಿಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಇಲ್ಲಾಂದ್ರೆ ಇಲ್ಲ.